ಹಾಯ್ ಎಲ್ರಿಗೂ ನಮಸ್ಕಾರ. ವಿಭಿನ್ ಶಂಕರ್ ವ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಇವತ್ತು ನಾನು ಮಾಡಿ ತೋರಿಸ್ಕೊಡ್ತಾ ಇರೋವಂಥ ಅಡುಗೆ ಬಂದು ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಪಲಾವ್ ಜೊತೆಗೆ ಡ್ರೈ ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದೀನಿ. ಮೊದಲನೇದಾಗಿ ಒಂದು 200 ಗ್ರಾಮ್ ಮಶ್ರೂಮು ಫ್ರೆಶ್ ಆಗಿ ತಂದಿರೋದನ್ನು ನೀರಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ಅದರಲ್ಲಿರೋ ಹಿಡಿದಿರೋ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ನೆಕ್ಸ್ಟು ಏನೇನು ಬೇಕಾಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕ್ವಾಂಟಿಟಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಟೊಮಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಒಂದು 4ರಿಂದ 5 ಈರುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಚಿಕನ್ ಪೆಪ್ಪರ್ ಡ್ರೈನು ಮಾಡಿರೋದ್ರಿಂದ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಕಾಯ್ತಾ ಇರಬೇಕಾದ್ರೇ ಒಂದು 2 ಸ್ಪೂನ್ ಆಗುವಷ್ಟು ಸೋಂಪು ಹಾಕೋತಾ ಇದ್ದೀನಿ. ಹಾಗೆ ಒಂದು 3 ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಅದೆಲ್ಲ ಸ್ಟಾರ್ಟಿಂಗು ಮಸಾಲೆಗೆ ಏನೇನು ಬೇಕೋ ಪದಾರ್ಥ ಹಾಕೊಳ್ಳೋದು ಇವಾಗ ಸ್ಟಾರ್ಟಿಂಗಲ್ಲೇ ಬಿರಿಯಾನಿಗಳಿಗೆಲ್ಲ ಅದೇ ಮಾಡಬೇಕು. ಯಾಕಂತಂದರೆ ಬೇರೆದಿಂದ ಮಾಡಿ ಟ್ರಾನ್ಸ್ಫರ್ ಮಾಡೋದೇನೂ ಇರೋಲ್ಲ, ಒಂದೇ ಪಾತ್ರೆಯಲ್ಲೇ ಮುಗಿದೋಗುತ್ತೆ. ಎಲ್ಲ ತುಂಬ ಸಿಂಪಲ್ಲಾಗಿ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 1-2 ಚಕ್ಕೆ ಹಾಕ್ಕೊಂಡಿದ್ದೀನಿ, 4 ಲವಂಗ, 1 ಸ್ಟಾರು, ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, 2 ಈರುಳ್ಳಿ ಆಗುವಷ್ಟು ಉದ್ದುದ್ದ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಬಾಡಿಸ್ಕೊತಾ ಇದ್ದೀನಿ. ಚಕ್ಕೆ ಲವಂಗದ ಜೊತೆಗೇ 2 ಏಲಕ್ಕಿ ಕಾಯಿನೂ ಹಾಕ್ಕೊಂಡಿದ್ದೀನಿ. ನೀವು ಗಮನಿಸಿರ್ತೀರ. ಇದು ಈರುಳ್ಳಿ ಕಲರ್ ಚೇಂಜ್ ಆಗಬೇಕಾದ್ರೆ ತಳ ಹತ್ಬಿಡುತ್ತೆ ಅಂತ ಈ ಥರ ಕೈ ಆಡಿಸ್ಕೊತಾನೆ ಇರಬೇಕು. ಇಲ್ಲ ಅಂತಂದರೆ ಒಂಥರ ಸೀದೋದಂಗೆ ಆಗ್ಬಿಡುತ್ತೆ. ಸ್ಟಾರ್ಟಿಂಗೆಲ್ಲ ಅಡುಗೆ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆ ಕಾದೋಗಿರೋದು, ಆವಾಗ ಐಟಮ್ಸ್ ಹಾಕಿದ್ರೆ ಸೀದೋಗಿರೋ ಥರ ಆಗ್ತಾಯಿತ್ತು. ಇವಾಗ ಅದೆಲ್ಲ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ನೋಡಿಕೊಂಡು ಕ್ಲೀನಾಗಿ ಒಂದು ಪ್ರೊಸೀಜರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು 4ರಿಂದ 5 ಏನು ಕಟ್ ಮಾಡ್ಕೊಂಡಿರೋದೇ ಇರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಸೈಜ್ ಆದರೆ 1 ಟೊಮೆಟೊ, ನಾನು ಮೀಡಿಯಮ್ ಸೈಜ್ ಇರೋದು ಒಂದು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇವಾಗ ಈ ಪ್ರೊಸೀಜರ್ನ ಕ್ಲೀನಾಗಿ ಫಾಲೋ ಮಾಡಿದ್ರೆ ಒಳ್ಳೆ ಮಶ್ರೂಮ್ ಪಲಾವ್ ತಿನ್ಬೋದು. ಹಾಗೆ ಒಂದು 2 ಸ್ಪೂನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಖಾರಕ್ಕೆ ಅಂತ ಅಂದ್ಬಿಟ್ಟು. ಬರೀ ಹಸಿಮೆಣಸಿನ್ಕಾಯಿ ಖಾರ ಸಾಕಾಗಲ್ಲ. ಹಾಗೆಯೇ 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು. ನಾನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಭಾಳ ಸಿಂಪಲ್ಲಾಗಿದೆ, ಅದಕ್ಕೋಸ್ಕರ ಒಂದು 5ರಿಂದ 6 ನಿಮಿಷಕ್ಕೆಲ್ಲ ಪ್ರೊಸೀಜರ್ ಮುಗಿದೋಗುತ್ತೆ. ಅದಕ್ಕೆ ಕಡಿಮೆ ಡ್ಯೂರೇಷನ್ ಇರುವಂಥ ವೀಡಿಯೋನೇ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಮೊಸರು ಒಂದು 200 ml ಆಗುವಷ್ಟಾದರೆ ಸಾಕು, 1 ಕಪ್ ಅಂತಲೇ ಅಂದ್ಕೊಳ್ಳಿ. ಇವಾಗ ಮೊಸರು ಹಾಕೊಂಡ್ಮೇಲೆ ಎಲ್ಲ ಮಸಾಲೆನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈಗ ಮಾಡಬೇಕಾದ್ರೇ ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಬೇಡ ಅಂತಂದರೆ ಏನು ಸಮಸ್ಯೆ ಇರಲ್ಲ. ಬಿರಿಯಾನಿ ಏನು ಅಷ್ಟೊಂದು ವ್ಯತ್ಯಾಸ ಆಗೋಲ್ಲ. ಇವಾಗ ನಾನು ತೊಳೆದು ಇಟ್ಕೊಂಡಿರುವಂಥ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೆಲ್ಲ ಒಂದು ಕುದಿ ಈ ಥರ ಬರ್ತಾ ಇರಬೇಕಾದ್ರೇ ಮಶ್ರೂಮ್ನ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಶ್ರೂಮ್ ತಂದಾಗೇ ಹಾಕ್ಬಿಡ್ಬಾರ್ದು, ಅದರಲ್ಲಿ ಮಣ್ಣೆಲ್ಲ ಇರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ 1-2-3 ಸಲ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಬಟನ್ ಮಶ್ರೂಮ್ ಆದರೆ ಈ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ. ಕಟ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಇವಾಗ ಮಾಡ್ತಿರೋ ಮಸಾಲೆ ಎಲ್ಲ ಕ್ಲೀನಾಗಿ ಹಿಡಿಯಲ್ಲ. ಮಶ್ರೂಮ್ ಪೆಪ್ಪರ್ ಡ್ರೈಯಿಂದ ಹಿಡಿದು ಮಶ್ರೂಮ್ ಚಿಲ್ಲಿಯಿಂದ ಹಿಡಿದು ಎಲ್ಲದಕ್ಕೂ ಈ ಥರ ಸ್ಲಿಟ್ಟಾಗಿ ಕಟ್ ಮಾಡ್ಕೊಳ್ಳೇಬೇಕು. ನೆಕ್ಸ್ಟು ಈ ಪ್ರೊಸೀಜರಲ್ಲಿ 3 ಕಪ್ಪು ಮಶ್ರೂಮು ಆ್ಯಡ್ ಮಾಡಾದಮೇಲೆ 3 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಕ್ಲೀನಾಗಿ ರೆಡಿಯಾಗಿದೆ. 1 ಲೋಟ ರೆಗ್ಯುಲರ್ ರೈಸು, 1 ಲೋಟ ಬಾಸುಮತಿ ರೈಸು ಆಲ್ರೆಡಿ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಈ ರೀತಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ರೀತಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿನ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಒಂದು ಕಂಪ್ಲೀಟ್ ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗು ಅಡುಗೆ ಮಾಡೋರಿಗೆ ಇದೆಲ್ಲ ಪ್ರೊಸೀಜರು ಲೆಂತಿಯಾಗಿ ಅನಿಸುತ್ತೆ ಪ್ರೋಸೆಸ್ಸು. ಅಡುಗೆ ಮಾಡ್ತಾ
ಭಾಳ ಈಸಿ ಆಗುತ್ತೆ. ಏನೇನು ಹಾಕಬೇಕು ಅಂತ ಅಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತಾ ಹೋಗುತ್ತೆ. ಭಾಳ ಸಿಂಪಲ್ಲು. ಮಶ್ರೂಮ್ ಚಿಕನ್ ಬಿರಿಯಾನಿ ಬೇಕು ಅಂದರೆ ಮಶ್ರೂಮ್ ಹಾಕೋ ಜಾಗದಲ್ಲಿ ಚಿಕನ್ ಹಾಕ್ತೀವಿ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಅಷ್ಟಾಗಿರಲ್ಲ. ಆಗಲೇ ಹೇಳಿದೆ, 1 ಗ್ಲಾಸು ರೆಗ್ಯುಲರ್ ರೈಸು, 1 ಗ್ಲಾಸು ಬಾಸುಮತಿ ರೈಸ್ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ಈ ರೀತಿ ಕ್ಲೋಸ್ ಮಾಡಿ ದಮ್ಗೆ ಇಟ್ಟಿದ್ದೀನಿ. ಅದು ಕ್ಲೀನಾಗಿ ನೋಡ್ಕೋಬೇಕು ನೀವು. ಒಂದು 10 ನಿಮಿಷ ಪಾತ್ರೆ ಉರಿನಲ್ಲಿ ಬಿಟ್ಟಿದ ಮೇಲೆ ಸ್ವಲ್ಪ ಅಕ್ಕಿ ಮಂದ ಆಗಬೇಕಾದ್ರೆ ದಮ್ಗಿಡಬೇಕು. ದಮ್ಗೆ ಒಂದು 8ರಿಂದ 10 ನಿಮಿಷ ಇಟ್ಟರೆ ಸಾಕು. ಸಿಮ್ಮಲ್ಲಿ ಇಡಬೇಕು ತವದ ಮೇಲೆ. ನೋಡಿ ಕ್ಲೀನಾಗಿ ಅಷ್ಟೊಂದು ಮುದ್ದೆ ಥರನೂ ಆಗಿಲ್ಲ, ಜಾಸ್ತಿ ಉದ್ರಾಗೂ ಆಗಿಲ್ಲ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಹಾಕ್ಕೊಂಡಿರೋದ್ರಿಂದ, ಕಟ್ ಮಾಡದೆ ಫುಲ್ ಕಂಪ್ಲೀಟಾಗಿ ಹಾಕ್ಕೊಂಡಿರೋದ್ರಿಂದ ಅದ್ರ ಫ್ಲೇವರು ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಚಿಕನ್ ಪೆಪ್ಪರ್ ಡ್ರೈ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ಕುಕ್ಕಿಂಗ್ ರೆಸಿಪೀಸ್ ಬೇಕು ಅಂತಂದರೆ ವಿಭಿನ್ ಶಂಕರ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.